ನಮಸ್ಕಾರ. ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಮುಖ್ಯಾಂಶಗಳು. ಕೆಲವು ಸತ್ಯನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡುವುದು ಕಷ್ಟ ಆಗುತ್ತದೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದಿರಲು ನಿರ್ಧಾರ. ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ಲಾಡ್ಜ್ನಲ್ಲಿ ನೇಣು ಬಿಗಿದುಕೊಂಡು ಶಿಕ್ಷಕ ಆತ್ಮಹತ್ಯೆ. ರಂಗಸ್ವಾಮಿ ಆತ್ಮಹತ್ಯೆಗೆ ಶರಣಾದ ಶಿಕ್ಷಕ. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿಕೊಂಡ ಬೆಂಕಿ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಬೆಂಕಿಗಾಹುತಿ. ಹಾಸನ ನಗರ ಹೊಸ ಲೈನ್ ರಸ್ತೆಯಲ್ಲಿ ಘಟನೆ. ವಾರ್ತೆಗಳ ವಿವರ. ಕೆಲವು ಸತ್ಯನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡುವುದು ಕಷ್ಟ ಆಗುತ್ತೆ. ನಾನು ಮಂತ್ರಿ ಆಗಿದ್ದೀನಿ, ಕೆಲವು ಟೈಮ್ ಸತ್ಯ ಹೇಳಲು ಆಗಲ್ಲ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಜಾತಿ ಗಣತಿ ಜಾರಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಕೆಲವೊಮ್ಮೆ ಟೈಮ್ ಪರಿಸ್ಥಿತಿ ನೋಡಿ ಹೇಳಬೇಕು. ಜಾತಿ ಗಣತಿಯಿಂದ ಆಗಬಾರದು ಏನೂ ಆಗುವುದಿಲ್ಲ. ನನಗೆ ಇರುವ ಮಾಹಿತಿ ಪ್ರಕಾರ ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಯಾರಿಗೂ ಅನ್ಯಾಯ ಆಗುವುದಿಲ್ಲ. ಈಗ ಮುಖ್ಯಮಂತ್ರಿಗೆ ವರದಿ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ನಲ್ಲಿ ಸಲ್ಲಿಕೆ ಆಗುತ್ತೆ, ಅಲ್ಲಿ ಚರ್ಚೆ ಆಗಬೇಕು. ಒಕ್ಕಲಿಗರು, ಲಿಂಗಾಯತರು ವರದಿ ಜಾರಿ ಮಾಡುವುದು ಬೇಡ ಅಂತ ಅರ್ಜಿ ಕೊಟ್ಟಿದ್ದಾರೆ. ಬಹುತೇಕ ಉಪಸಮಿತಿ ಮಾಡುವಂತಹ ಅನಿವಾರ್ಯತೆ ಪರಿಸ್ಥಿತಿ ಬರಬಹುದು. ಉಪಸಮಿತಿ ಮಾಡದೆ ಕ್ಯಾಬಿನೆಟ್ನಲ್ಲಿ ನೇರವಾಗಿ ಇಂಪ್ಲಿಮೆಂಟ್ ಮಾಡುವಂತಹ ಪರಿಸ್ಥಿತಿ ಬರಲಾರದು. ಸಿದ್ದರಾಮಯ್ಯ ಅವರು ಸಮರ್ಥರಿದ್ದಾರೆ, ಅನುಭವಸ್ಥರಿದ್ದಾರೆ, ಹಳ್ಳಿಯಿಂದ ಬಂದಿರುವವರು. ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಯಾವ ಸಮಾಜಕ್ಕೂ ಅನ್ಯಾಯ ಆಗುವುದಿಲ್ಲ ಎಂದು ಹೇಳಿದರು. ಇಲ್ಲಿ ಕೆಲವು ಸತ್ಯನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತಾಡೋದು ಕಷ್ಟ ಆಗುತ್ತೆ. ನಾನು ಮಂತ್ರಿ ಆಗಿದ್ದೀನಿ, ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ನಾನು ಸತ್ಯ ಹೇಳಿದ್ರೆ ಅದು ನೀವೇ ಏನೇನೋ ಮಾಡಿ ಏನೇನೋ ವಾಡ್ದ ತೆಗಿ ಚಲುವರಾಯಸ್ವಾಮಿ ಹೆಂಗೆ ಹೇಳ್ದ ಅಂತೀರ. ಕೆಲವು ಟೈಮ್ ಸತ್ಯ ಹೇಳೋಕ್ಕಾಗಲ್ಲ. ಸೊ ಕೆಲವು ಟೈಮ್ ನೋಡಿ ಪರಿಸ್ಥಿತಿ ನೋಡೇ ಹೇಳಬೇಕು. ಇಲ್ಲೇನಾಗಿದೆ, ಜನಗಣತಿಯಿಂದ ಆಗಬಾರ್ದು ಆಗುತ್ತೆ ಅನ್ನೋದೇನು ಹೊರಗಡೆ ಜಾತಿ ಗಣತಿಯಿಂದ ಆಗಬಾರ್ದು ಆಗುತ್ತೆ ಅಂತಿದೆ, ಅದೇನೂ ಆಗಲ್ಲ. 100% ಇಟ್ಕೊಳ್ಳಿ, ಏನೇನೂ ಆಗಲ್ಲ, ಏನೂ ವ್ಯತ್ಯಾಸ ಆಗಲ್ಲ. ಒಕ್ಕಲಿಗರಿಗೂ ಅನ್ಯಾಯ ಆಗಲ್ಲ, ಲಿಂಗಾಯತರಿಗೂ ಅನ್ಯಾಯ ಆಗಲ್ಲ, ಯಾರಿಗೂ ಅನ್ಯಾಯ ಆಗಲ್ಲ. ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ. ಒಂದು. ಎರಡನೇದು, ಇಡೀ ರಾಷ್ಟ್ರದಲ್ಲಿ ಜಾತಿ ಗಣತಿ ನಡೀತಾ ಇದೆ. ನಮ್ಮ ಪಕ್ಷದಲ್ಲೂ ಸಹ ತೀರ್ಮಾನವನ್ನು ತಗೊಂಡಿದ್ದಾರೆ ನಮ್ಮ ಪ್ರಣಾಳಿಕೆಯಲ್ಲಿ. ಈಗ 1.5 ವರ್ಷ ಆಯಿತು, ಚುನಾವಣೆಗಿಂತ ಮೊದಲೇ ಆಗುತ್ತೆ ಅಂತ ಆತಂಕ ಪಡ್ತಿದ್ದು. ಚುನಾವಣೆ ಆದಮೇಲೆ ಅವರು ನಮ್ಮ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಅದಾದಮೇಲೆ ಪ್ರಕ್ರಿಯೆ ಏನು, ಕ್ಯಾಬಿನೆಟಿಗೆ ಸಬ್ಮಿಟ್ ಮಾಡ್ತಾರೆ. ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ, ಏನು ತಪ್ಪಾಗಿದೆ. ಈಗ ಲಿಂಗಾಯತರು ಅರ್ಜಿ ಕೊಟ್ಟಿದ್ದಾರೆ, ಒಕ್ಕಲಿಗರು ಕೊಟ್ಟಿದ್ದಾರೆ, ಬೇಡ ತಪ್ಪಾಗಿದೆ, ಹಲವಾರು ವಿಚಾರಗಳು ಅವೆಲ್ಲ ಚರ್ಚೆ ಆಗಿತ್ತು ಕ್ಯಾಬಿನೆಟಲ್ಲಿ. ಆದಮೇಲೆ ಬಹುತೇಕ ಸಬ್ ಕಮಿಟಿ ಮಾಡೋವಂಥ ಅನಿವಾರ್ಯ ಪರಿಸ್ಥಿತಿ ಬರಬಹುದು. ಸಬ್ ಕಮಿಟಿ ಮಾಡ್ದಲೇ ನೇರವಾಗಿ ಕ್ಯಾಬಿನೆಟ್ ಇಂಪ್ಲಿಮೆಂಟ್ ಮಾಡೋವಂಥ ಪರಿಸ್ಥಿತಿ ಬರಲಾರ್ದು. ಸೊ ಸಿದ್ದರಾಮಯ್ಯನವರು ಸಮರ್ಥರಿದ್ದಾರೆ, ಅನುಭವಸ್ಥರಿದ್ದಾರೆ. ಸೊ ಅವರು ಹಳ್ಳಿಯಿಂದ ಬಂದಿರತಕ್ಕಂಥವ್ರು ತೀರ್ಮಾನ ತಗೋತಾರೆ. ಸಬ್ ಕಮಿಟಿ ಮಾಡಿದ್ರೆ ಸಬ್ ಕಮಿಟಿ ಒಂದಷ್ಟು ಚರ್ಚೆ ಮಾಡ್ತಾರೆ. ಸೊ ಸೂಕ್ತವಾದಂಥ ನಿರ್ಧಾರವನ್ನು ನಮ್ಮ ಪಕ್ಷ, ನಮ್ಮ ಸರ್ಕಾರ ತಗೊಳುತ್ತೆ. ಯಾವ ಸಮಾಜಕ್ಕೂ ಅನ್ಯಾಯ ಆಗಲಿಕ್ಕೆ ಅವಕಾಶ ಆಗಲ್ಲ. ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದಿರಲು ನಿರ್ಧಾರ ಮಾಡಿದ್ದೇನೆ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಬಂಡ ಸರ್ಕಾರ ಎಂಬ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ವಿಚಾರವಾಗಿ ಮಾತನಾಡುತ್ತಾ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡಬಾರದು ಎಂದು ತೀರ್ಮಾನಿಸಿದ್ದೇನೆ. ಸತ್ಯ ಇಲ್ಲದಿದ್ದಾಗ ನಾವು ಅವರ ತರ ಆಗ್ಬಿಡ್ತೀವಿ, ಇಲ್ಲದಿದ್ದರೆ ಚಲುವರಾಯಸ್ವಾಮಿನೂ ಕುಮಾರಸ್ವಾಮಿ ತರಹ ಆಗೋದ್ನಲ್ಲ ಅಂತಾರೆ. ಜನಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿ ಮಂತ್ರಿಯಾಗುವುದು ಅಪರೂಪ. ಪೂರ್ವ ಜನ್ಮದ ಪುಣ್ಯದಿಂದ ಆಗಿದ್ದೇವೆ. ಅವರು 2 ಜನ ಗೆದ್ದು ಮಂತ್ರಿ ಆಗಿದ್ದಾರೆ. ಅವರಿಗೆ ಸಾಕಷ್ಟು ಕೆಲಸ ಇರುತ್ತೆ. ರಾಷ್ಟ್ರದಲ್ಲಿ ಮಂತ್ರಿಯಾಗಿರುವವರು ಶನಿವಾರ ಭಾನುವಾರ ಇಲ್ಲಿಗೆ ಬಂದು ಬರೀ ಬೈಯುವುದರಿಂದ ಅರ್ಥ ಇರೋದು. ಸಿದ್ದರಾಮಯ್ಯ ಅವರು ಆರ್ಡಿನರಿ ಲೀಡರ್ ಅಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸ ಅಥವಾ ಯಾರೋ ಮಾಡಿದ ನಿರ್ಧಾರಕ್ಕೆ ಅವರನ್ನೇ ಹೊಣೆ ಮಾಡುವುದು ಅಪರಾಧ. ಕುಮಾರಸ್ವಾಮಿ 14 ತಿಂಗಳು ಸಿಎಂ ಆಗಿದ್ದಾಗ ಏನು ಮಾಡಿದ್ರು, ಒಮ್ಮೆ ತಿರುಗಿ ನೋಡಲಿ ಎಂದರು. ನಾನು ಮಧ್ಯಾಹ್ನ ತಾನೇ ನಿರ್ಧಾರ ಮಾಡಿದೆ, ಈ ಕುಮಾರಸ್ವಾಮಿ ಹೇಳಿಕೆಗೆ ಮತ್ತೆ ಹೇಳಿಕೆ ಕೊಡಬಾರ್ದು ಅಂತ. ಕಾರಣ ಏನಂದರೆ, ಏನಾದ್ರೂ ಅದರಲ್ಲಿ ಸತ್ವ ಇದ್ದರೆ ಅದಕ್ಕೆ ರಿಯಾಕ್ಟ್ ಮಾಡೋದು ಒಳ್ಳೆಯದು, ತಪ್ಪೇನಿಲ್ಲ ಮಾಡಿದ್ರೆ ಮಾಧ್ಯಮಗಳಿಗೆ. ಆ ಒಂದು ಅದರಲ್ಲಿ ಏನೂ ಸತ್ಯನೇ ಇಲ್ಲದೇ ಇದ್ದಾಗ ನಾವು ಅವ್ರ ಥರನೇ ಆಗ್ಬಿಡ್ತೀವೇನೋ ಅಂತ. ಏನಾಗುತ್ತೆ, ನೀವು ಮಾಧ್ಯಮದವರು ಅನಿವಾರ್ಯ ಕೇಳ್ತೀರಾ, ನಾವು ನೀವು ಕೇಳಿದಾಗ ಹೇಳ್ಬೇಕಲ್ಲ ಅಂತ ಆ ಕಡೆ ಎಲ್ಲ ಇದ್ದಿರ್ತಾರಲ್ಲ. ಈಗ ಚಲುವರಾಯಸ್ವಾಮಿನೂ ಹಿಂಗೆ ಆಗೋದ್ನಲ್ಲ, ಕುಮಾರಸ್ವಾಮಿಗೂ ಅವನಿಗೆ ಏನು ಡಿಫ್ರೆನ್ಸು, ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಇವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಹೇಳಂಗೆ ಆಗ್ಬಿಡ್ತದೆ. ಅದಕ್ಕೆ ಒಂದು ಸ್ವಲ್ಪ ನಾನು ಇದ್ದಕ್ಕಿದ್ದಂಗೆ ಇವತ್ತು ಮಧ್ಯಾಹ್ನ ಊಟ ಮಾಡ್ತಾ ಇನ್ನು ಇವ್ರ ಹೇಳಿಕೆಗೆ ರಿಯಾಕ್ಟ್ ಮಾಡ್ತಕ್ಕಂಥ ಸೂಕ್ತ ಅಲ್ಲ ಅಂತ. ಯಾಕೆ ಅಂದರೆ, ನಮಗೆ ಸಿಕ್ಕಿರೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಾಗೋದು, ಜನಪ್ರತಿನಿಧಿ ಆಗೋದು, ಸರ್ಕಾರ ಮಂತ್ರಿ ಆಗೋದೆಲ್ಲ ಅಪರೂಪ, ಅಷ್ಟು ಸುಲಭ ಅಲ್ಲ. ಲಕ್ಷಾಂತರ ಜನ
ಶಾಸಕರಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಾರೆ, MP ಆಗಬೇಕು ಅಂತ ಆಗ್ತಾರೆ. ಏನು ರೀ ಇವೆಲ್ಲ ಸಾಧಾರಣವಾದಂದರೆ ಯಾವುದೋ ಪೂರ್ವಜನ್ಮದ ಪುಣ್ಯ ಎಲ್ಲ ಆಗುತ್ತೆ. 2 ಜನ ಗೆದ್ದು ಅವ್ರ ಮಂತ್ರಿಯಾಗಿ ಅವ್ರ ಮುಂದೆ ಒಂದು ಸೆಕೆಂಡ್ ಪುರ್ಸತ್ತಿಲ್ದಂಗೆ ಮಾಡೋಷ್ಟು ಕೆಲಸ ಇರುತ್ತೆ. ಇಡೀ ರಾಷ್ಟ್ರದಲ್ಲಿ ಮಂತ್ರಿಯಾಗಿ, ರಾಜ್ಯದಲ್ಲಿ ಮಂತ್ರಿಯಾಗಿ, ಶುಕ್ರವಾರ ಆಗ್ತಿದ್ದಂಗೆ ಶನಿವಾರ ಭಾನುವಾರ ಇಲ್ಲಿ ಬಂದು ಅವ್ರಿವ್ರನ್ನ ಬೈಯೋದು ಅಂದರೆ ಏನದು? ಏನು ಅರ್ಥನೇ ಇರಲ್ಲ. ಆಮೇಲೆ ಸಿದ್ದರಾಮಯ್ಯನವರು ಇಸ್ ನಾಟ್ ಎ ಆರ್ಡಿನರಿ ಲೀಡರ್. ಹೌದು, ಪರಿಸ್ಥಿತಿನಲ್ಲಿ ಯಾವುದಾದ್ರು ಒಂದು ಸಣ್ಣ ಪುಟ್ಟ ವೇರಿಯೇಷನ್ನು ಅಥವಾ ನಿರ್ಧಾರಗಳು ಯಾರೋ ಮಾಡಿದರೆ ಅದಕ್ಕೆ ಸಿದ್ದರಾಮಯ್ಯನೇ ಹೊಣೆ ಅಂತ ಅನ್ನೋದು ಭಾಳ ಅಪರಾಧ. ಆಮೇಲೆ ಬಂಡ ಸರ್ಕಾರ, ಇವರು 18 ತಿಂಗಳು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ರಲ್ಲ, ಏನು ಮಾಡಿದ್ರು? ಅದನ್ನೊಂದು ಸ್ವಲ್ಪ ತಿರುಗಿ ನೋಡಿಬಿಟ್ರೆ ಸಾಕು. 14 ತಿಂಗಳು ಇವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ರೀತಿ ನಡ್ಕೊಂಡು ಏನೇನು ಕಾರ್ಯಕ್ರಮ ಕೊಟ್ಟರು ಅದನ್ನೊಂದು ಸ್ವಲ್ಪ ತಿರುಗಿ ನೋಡಿದ್ರೆ ವಾಪಸ್ಸು ನಮ್ಮ ಸರ್ಕಾರ ಬಂದು 14 ತಿಂಗಳು ಆಗಿದೆ. ನಾವು ಎಲ್ಲಿ ಎಡವಿದ್ದೇವೆ ಹೇಳಿ? ಯಾವ ವಿಚಾರದಲ್ಲಿ ರೈತರಿಗೆ ಬೆನ್ನು ತೋರಿಸಿದ್ದೇವೆ? ಸರ್ಕಾರಿ ನೌಕರರಿಗೆ 7ನೇ ವೇತನ ನೀಡಿದ್ದೇವೆ. ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ 3 ಜನ ಮುಖ್ಯಮಂತ್ರಿಯಾಗಿದ್ರು. ಅವರು ಕೊಟ್ಟ ಕಾರ್ಯಕ್ರಮದಿಂದ ರೊಚ್ಚಿಗೆದ್ದ ಜನ ಅವರನ್ನ ತಿರಸ್ಕರಿಸಿ 136 ಜನ ಕೊಟ್ಟಿದ್ದಾರೆ. ಯಾವಾಗಲೂ ಒಂದು ಲಾಟರಿ ಹೊಡೆದಂಗೆ ಜನ ತಪ್ಪು ಮಾಡದವರಿಗೂ ಅಧಿಕಾರ ಕೊಟ್ಟಿದ್ದಾರೆ. 30 ವರ್ಷದಲ್ಲಿ 115 ಶಾಸಕರು ಒಂದೇ ಪಕ್ಷದಿಂದ ಆಯ್ಕೆಯಾಗಿಲ್ಲ. 136 ಜನ ಗೆದ್ದಿರುವ ಸರ್ಕಾರನ ತೆಗೆಯಬೇಕು ಅಂತ ದಿವಸ ಒದ್ದಾಡುತ್ತಿದ್ದಾರೆ. ಎಲ್ಲ ಪ್ರಯತ್ನ ಮಾಡಿದ್ರೂ ಶಾಸಕರ ಹತ್ತಿರ ಹೋದರು, ಇನ್ನೊಬ್ಬರ ಹತ್ತಿರ ಹೋದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಜಿ ಸಿಎಂ, ಬಿಜೆಪಿ, ಜೆಡಿಎಸ್ ಸೇರಿ ಈ ಸರ್ಕಾರ ತೆಗಿತೀವಿ ಅಂತಾರಲ್ಲ, ಅದೇ ಅಪರಾಧ. ಅದು ಸಂವಿಧಾನ, ಪ್ರಜಾಪ್ರಭುತ್ವ ವಿರುದ್ಧವಾದ ನಿಲುವು. ಅವರ ಬಾಯಲ್ಲಿ ಆ ರೀತಿ ಬಂದರೆ ಅವರಿಗೆ ಶಿಕ್ಷೆ ಆಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಚನೆಯಾಗಿರುವ ಸರ್ಕಾರ ತೆಗೆಯಲು ಇವರಿಗೆ ಏನು ಹಕ್ಕಿದೆ ಎಂದು ಹೇಳಿದರು. ಅದನ್ನು ಸ್ವಲ್ಪ ತಿರುಗಿ ನೋಡಿದ್ರೆ ವಾಪಸ್ಸು ಮಾಡಿ. ನಮ್ಮ ಸರ್ಕಾರ ಬಂದು 14 ತಿಂಗಳು 15 ತಿಂಗಳು ಆಗಿದೆ. 15 ತಿಂಗಳಲ್ಲಿ ನಾವು ಎಲ್ಲಿ ಎಡವಿದ್ದೀವಿ ಹೇಳಿ ನೋಡು? ಯಾವ ವಿಚಾರದಲ್ಲಿ ರೈತರಿಗೆ ನಾವು ಬೆನ್ನು ತೋರಿಸಿದ್ದೀವಿ? ಯಾವುದಾರ ನೌಕರರಿಗೆ 7th ಪೇ ಕಮಿಷನ್ನು ಅವ್ರು ಏನು ಹೇಳಿದ್ದಾರೆ ಅಷ್ಟನ್ನೇ ಕೊಟ್ಟಿದ್ದೀವಿ. ಆರ್ಥಿಕವಾಗಿ ನಾವು ಕಟ್ಟ ಅಂತೇಳಿ 1 ತಿಂಗಳು ಇಡ್ತಾ ಮಾಡಿಲ್ಲ, 1 ತಿಂಗಳು ಹಿಂದಕ್ಕೆ ಹೋಗಿಲ್ಲ. ಅವ್ರು ಏನು ಹೇಳಿದ್ದಾರೆ ಅಷ್ಟು ಕೊಟ್ಟಿದ್ವಿ. ಭಾಳ ಜನ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ರು, 1 ತಿಂಗಳು ನಾವು ಮುಂದಕ್ಕೆ ಹಾಕಿದ್ರೆ ಎಷ್ಟೋ ದುಡ್ಡು ಉಳಿಯುತ್ತೆ, ಯಾಕೆ ಮಾಡಬಾರ್ದು ಅಂತ. ಇಲ್ಲ, ನೌಕರರು ಸಹ ಈ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಬೇಡ ಅಂತೇಳಿ CM ತೀರ್ಮಾನ ಮಾಡಿ 5 ಗ್ಯಾರಂಟಿನ ಫಸ್ಟ್ ಕ್ಯಾಬಿನೆಟ್ ಅದು ಹೆಂಗೆ ಮಾಡಿಬಿಟ್ಟವರು ಅಂತಿದ್ರು, ಅದನ್ನೂ ಕೊಟ್ಟಾಯಿತು. ಇವತ್ತು 5 ಗ್ಯಾರಂಟಿನ ಕೊಡೋ ಗಂಟ ಕೊಡ್ತಾರಾ, ಇವ್ರು ಎಲ್ಲಿಂದ ತಂದು ಕೊಡ್ತಾರೆ ಅಂತಿದ್ರು. ಕೊಟ್ಟ ಮೇಲೆ ಕೊಟ್ಟದ ತಪ್ಪು ವಾಪಸ್ ತಗೊಳ್ಳಿತ್ತು. ಇವರಿಗೆಲ್ಲ ಉತ್ತರ ಹೇಳಬೇಕಾ? ದಯವಿಟ್ಟು ನಿಮ್ಮೆಲ್ಲ ಮಾಧ್ಯಮದವ್ರ ಕೈ ಮುಗಿಯೋದು, ನೀವೇ ನಿರ್ಧಾರ ಮಾಡಿ. ಇಂಥ ಹೇಳಿಕೆಗಳನ್ನ ಕೆಲವನ್ನ ನೆಗ್ಲೆಕ್ಟ್ ಮಾಡೋದೇ ಅನಿವಾರ್ಯ. ಏನು ನಾನು ಹೇಳಿದೆ ಅಂತ ಹಾಕ್ಲೇಬೇಕು ಅಂತ ಏನು ಕಾನೂನು ಇದೆಯಾ? ಏನಿಲ್ವಲ್ಲ. ಸಮಾಜಕ್ಕೆ, ರಾಜ್ಯಕ್ಕೆ ಅನುಕೂಲ ಆಗ್ತಾವಂತ ಇದು ಹಾಕಿ, ಇಲ್ಲದೆ ಇದ್ದರೆ ಬಿಟ್ಬಿಡಿ. 2 ದಿವಸ ನಾನೇ ಹೇಳೋದು ಬಿಟ್ಬಿಡ್ತೀನಿ. ಅವಾಗ ನೀವು ತೋರಿಸ್ತಾ ಇದ್ದರೆ ನನ್ನ ಸ್ಟೇಟ್ಮೆಂಟೇ ಸುಮ್ಮನೆ ಆಗ್ಬಿಡ್ತೀನಿ. ಯಾಕೋ ನಮ್ಮನ್ನು ಸ್ಟೇಟ್ಮೆಂಟ್ ತೋರಿಸ್ತಾ ಇಲ್ಲಪ್ಪ, ಸುಮ್ಮನೆ ಎಲ್ಲರೂ ಇದ್ರೆ ಹೇಳೋಲ್ಲ, ಇಲ್ಲದೆ ಸುಮ್ಮನಿರೋಣ ಅಂತ. ನೀವೇನಾಗುತ್ತೆ ಪಾಪ ಒಳ್ಳೆಯವರು ಹುಡುಗರು ಹಾಕ್ಬಿಡ್ತೀರಾ. ಅವರೇನಾಗುತ್ತೆ ಏನು ಅದನ್ನು. ಆಮೇಲೆ ರಾಜಕೀಯ ವ್ಯವಸ್ಥೆಯಲ್ಲಿ ಹೆಂಗಿದೆ ಅಂದರೆ, ನಮ್ಮ ಜೊತೆಲಿರೋರು ನಾವು ತಪ್ಪು ಮಾಡಿದ್ರು ಕ್ಲಾಪ್ಸ್ ಹೊಡಿತಾರೆ. ಒಳ್ಳೇದು ಹೇಳೋರು ಕ್ಲಾಪ್ಸ್ ಹೇಳ್ತಾರೆ, ಕೆಟ್ಟದ್ದು ಹೇಳೋರು ಕ್ಲಾಪ್ಸ್ ಹೇಳ್ತಾರೆ. ಅದು ಅನಿವಾರ್ಯ. ಹಂಗಾಗಿ ಅವ್ರಿಗೇನಾಗಿದೆ, ಖುಷಿಯಾಗಿಬಿಟ್ಟಿದೆ. ಅದರಿಂದ ಈ ಸರ್ಕಾರ ಕಳೆದ 5 ವರ್ಷಕ್ಕೆ ಕಂಪೇರ್ ಮಾಡೇ 136 ಕೊಟ್ಟಿರೋದು. ಗ್ಯಾರಂಟಿ ಒಂದು ಕಡೆ ಇದ್ದರೆ, ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಒಂದು ಕಡೆ ಇದ್ದರೆ, ಕಳೆದ 5 ವರ್ಷ 3 ಜನ ಏನು ಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ಬೊಮ್ಮಾಯಿನವರು, ಅವ್ರು 3 ಜನ ಕೊಟ್ಟಂಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದು ಜನ ಈ ಸರ್ಕಾರ ಬೇಡ ಅಂತೇಳಿ ತಿರಸ್ಕರಿಸಿ 136 ಜನ ಕೊಟ್ಟರು. ಸುಮ್ಮನೆ ಜನ ಓಟ್ ಕೊಡ್ತಾರೆ. ಯಾವಾಗಲೋ ಒಂದೊಂದ್ಸಲ ಲಾಟ್ರಿ ಹೊಡೆದಂಗೆ ಜನ ಯಾವುದೋ ಒಂದು ಗಳಿಗೆನಲ್ಲಿ ಪ್ರೀತಿಯಿಂದ ತಪ್ಪು ಮಾಡಿದವ್ರಿಗೂ ಕೊಟ್ಬಿಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ. ಆದರೆ ಈ ಥರ 136, 180, 160 ವೀರೇಂದ್ರ ಪಾಟೀಲ್ ಇದ್ದಾಗ ತೆಗೆದಿದ್ದು ಬಿಟ್ಟರೆ 115 ಮೇಲೆ ಬಹುಶಃ ದಾಟಿಲ್ಲ ಯಾವತ್ತು 30 ವರ್ಷದಲ್ಲಿ. 136 ಜನ ಗೆದ್ದಿರೋ ಸರ್ಕಾರನ ತೆಗಿಬೇಕು ದಿವಸ ಒದ್ದಾಡಿದ್ರೆ ಏನಾರ ಮಾಡಿ ಎಲ್ಲ ಪ್ರಯತ್ನ ಮಾಡಿದ್ರು. ಶಾಸಕರ ಹತ್ರ ಹೋದರು, ಇನ್ನೊಬ್ಬರ ಹತ್ರ ಹೋದರು. 6 ತಿಂಗಳಿಗೆ ಸರ್ಕಾರ ಒಬ್ಬ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು
ನ್ಯಾಷನಲ್ ಪಾರ್ಟಿ BJPಯವರು ಜನತಾದಳದವರು ಸೇರಿ ಈ ಸರ್ಕಾರ ತೆಗಿತೀವಿ ಅಂತ ಅಂತಾರಲ್ಲ, ಅದೇ ದೊಡ್ಡ ಅಪರಾಧ. ಕಾನ್ಸ್ಟಿಟ್ಯೂಷನ್ ಎಗೇನೆಸ್ಟ್ ಅದು. ಅದೇ ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ನಿಲುವು. ಅವರು ಆ ಬಾಯಿನಲ್ಲಿ ಬಂದರೆ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಒಂದು ಡೆಮಾಕ್ರಸಿ ಕಾನ್ಸ್ಟಿಟ್ಯೂಷನಲ್ಲಿ ರಚನೆ ಆಗಿರ್ತಕ್ಕಂಥ ಸರ್ಕಾರ ತೆಗಿತೀನಿ ಅಂತ ಹೇಳೋದಕ್ಕೆ ಇವ್ರಿಗೆ ಏನು ಹಕ್ಕಿದು, ಏನು ರೈಟ್ಸ್ ಇದು? ಬಿಎಂ ರಸ್ತೆ ಬಳಿ ಇರುವ ಖಾಸಗಿ ವಸತಿ ಗೃಹವೊಂದರಲ್ಲಿ ಮುಖ್ಯ ಶಿಕ್ಷಕನೋರ್ವ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಸಂಭವಿಸಿದೆ. ಸಾವಿಗೆ ಕಾರಣ ತಿಳಿದು ಬಂದಿರುವುದಿಲ್ಲ. ಹಾಸನ ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ವಾಸವಾಗಿರುವ ರಂಗಸ್ವಾಮಿ 57 ವರ್ಷ ಎಂಬುವರೇ ಆತ್ಮಹತ್ಯೆ ಮಾಡಿಕೊಂಡವರು. ಬೇಲೂರು ತಾಲೂಕು ತೊಳಲು ಗ್ರಾಮದ ಸರ್ಕಾರಿ ಶಾಲೆಯೊಂದರಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿರುವ ರಂಗಸ್ವಾಮಿ ಹಾಸನ ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ತಮ್ಮ ಕುಟುಂಬದೊಂದಿಗೆ ವಾಸ ಮಾಡುತ್ತಿದ್ದು, ಶನಿವಾರ ಬೆಳಗ್ಗೆ 9 ಗಂಟೆಗೆ ನಗರದ ಬಿಎಂ ರಸ್ತೆ ಬಳಿ ಇರುವ ಗೋಕುಲ್ ವಸತಿ ಗೃಹದಲ್ಲಿ ರೂಮ್ ಬಾಡಿಗೆಗೆ ಪಡೆದಿದ್ದರು. ಭಾನುವಾರ ಬೆಳಗ್ಗೆ ತಮ್ಮ ಕುಟುಂಬದೊಂದಿಗೆ ಮೊಬೈಲ್ ಮೂಲಕ ಮಾತನಾಡಿದ್ದಾರೆ. ನಂತರದಲ್ಲಿ ಅವರು ನೇಣಿಗೆ ಶರಣಾಗಿರುವುದಾಗಿ ಮಾಹಿತಿ ತಿಳಿದು ಬಂದಿದೆ. ಹಾಸನದಲ್ಲಿ ಮನೆ ಎದುರು ಹಾಸನ ನಗರದಲ್ಲಿ ಖಾಸಗಿ ವಸತಿ ಗೃಹದಲ್ಲಿ ರೂಮ್ ಬಾಡಿಗೆ ಮಾಡಿ ಇಲ್ಲಿ ಏತಕ್ಕಾಗಿ ಇದ್ದರು ಎಂಬುದು ಕೆಲ ಅನುಮಾನಗಳು ಮೂಡಿಬಂದಿದೆ. ವಿಷಯ ತಿಳಿದ ಪೊಲೀಸರ ಸ್ಥಳಕ್ಕೆ ಬಂದು ಕೇಸು ದಾಖಲಿಸಿಕೊಂಡು ಪರಿಶೀಲನೆ ನಡೆಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಂಜಿ ಪೃಥ್ವಿ ಮಾಧ್ಯಮದೊಂದಿಗೆ ಮಾತನಾಡಿ, ರಂಗಸ್ವಾಮಿ 57 ವರ್ಷ, ಬೇಲೂರು ತಾಲೂಕು ತೊಳಲು ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯೊಂದರಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದವರು. ಬಿಎಂ ರಸ್ತೆಯಲ್ಲಿರುವ ಗೋಕುಲ್ ಬೋರ್ಡಿಂಗ್ ಮತ್ತು ಲಾಡ್ಜ್ನಲ್ಲಿ ನೇಣು ಬಿಗಿದು ಸ್ಥಿತಿಯಲ್ಲಿ ನಿಧನರಾಗಿದ್ದಾರೆ. ಹಲವಾರು ವರ್ಷಗಳಿಂದ ಹಾಸನ ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ವಾಸವಾಗಿದ್ದಾರೆ. ಈ ಸಾವಿಗೆ ಕಾರಣ ತಿಳಿದು ಬಂದಿರುವುದಿಲ್ಲ ಎಂದು ಮಾಹಿತಿ ನೀಡಿದರು. ಅಂತ ಹೇಳಿ ಸುಮಾರು 57 ವರ್ಷ ವಯಸ್ಸು. ಬೇಲೂರು ತಾಲೂಕಿನ ತೊಳಲುನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಂಥವರು. ಇವತ್ತು ಬೆಳಗ್ಗೆ ಹಾಸನ BM ರಸ್ತೆಯಲ್ಲಿರ್ತಕ್ಕಂಥ ಗೋಕುಲ್ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗಲ್ಲಿ ನೇಣು ಬಿಗಿದ ಸ್ಥಿತಿನಲ್ಲಿ ನಿಧನರಾಗಿದ್ದಾರೆ. ಪೊಲೀಸವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇನ್ನೂ ಅದರ ಸತ್ಯಾಸತ್ಯತೆ ಏನು ಅಂತೇಳಿ ಗೊತ್ತಿಲ್ಲ. ಅವರು ಮೂಲತಃ ಅರಸೀಕೆರೆ ತಾಲೂಕು ಗಣಸಿ ಹೋಬಳಿ ಮುದುಡಿ ಹತ್ರ ಸಿದ್ದಾಪುರದ ಗ್ರಾಮ. ಅವರು ಗ್ರಾಮದವರು ಇಲ್ಲೇ ಹಲವಾರು ವರ್ಷಗಳಿಂದ ಇಲ್ಲೇನೆ ಹಾಸನದಲ್ಲೇ ಹೌಸಿಂಗ್ ಬೋರ್ಡಲ್ಲಿ ವಾಸ ಇದ್ದಾರೆ. ಮನೆಯೊಂದರಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಕ್ಷಣಾರ್ಧದಲ್ಲಿ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಬೆಂಕಿ ಕಾವುತಿಯಾಗಿದ್ದು, ನಿವಾಸದ ಒಳಗಿದ್ದ 5 ಮಂದಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಗರದ ಹೊಸಲೇನ್ ರಸ್ತೆಯಲ್ಲಿ ಸಂಭವಿಸಿದೆ. ಮುಸ್ತಾಫ್ ಎಂಬುವರಿಗೆ ಸೇರಿದ ವಸತ ಮನೆಯ ರೆಫ್ರಿಜರೇಟರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಮನೆಗೆ ಬೆಂಕಿ ತಗುಲಿದೆ. 6 ಮನೆಗಳಿರುವ ಕಟ್ಟಡದ ಮೊದಲನೇ ಮಹಡಿಯಲ್ಲಿರುವ ಮನೆಯಲ್ಲಿ ಬೆಂಕಿ ಅವಘಡ ನಡೆದಿದ್ದು, ರೆಫ್ರಿಜರೇಟರ್ನ ಪಕ್ಕದಲ್ಲಿಯೇ ಇದ್ದ ಗ್ಯಾಸ್ ಸಿಲಿಂಡರ್ ಸುತ್ತ ಬೆಂಕಿ ಹೊತ್ತಿ ಉರಿದರೂ ಆಶ್ಚರ್ಯ ರೀತಿ ಸಿಲಿಂಡರ್ ಸ್ಫೋಟಗೊಳ್ಳಲಿಲ್ಲ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಮುಂದಾದರು. ಅಕ್ಕಪಕ್ಕದ ಮನೆಗಳಿಗೆ ಬೆಂಕಿ ವ್ಯಾಪಿಸುವ ಮೊದಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆ ಮನೆಯಿಂದ ಹೊರಗೆ ಮನೆ ಮಂದಿ ಓಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ವಿಷಯ ತಿಳಿದ ನಂತರ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಅವಘಡದ ಬಗ್ಗೆ ಪರಿಶೀಲನೆ ನಡೆಸಿದರು. ನಾನು ಕೃಷ್ಣೇ ಬೈರಗೌಡ. ಕೇಂದ್ರ ಸರ್ಕಾರಕ್ಕೆ 10 ಬಾರಿ ಹೋಗಿದ್ದೇವೆ, ಟೈಮ್ ಕೊಡಲಿಲ್ಲ. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಹೋದಾಗ ಅಮಿತ್ ಶಾ ಟೈಮ್ ಕೊಟ್ಟರೂ ಒಂದು ಮೀಟಿಂಗ್ ಮಾಡಲಿಲ್ಲ. ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಜನಕ್ಕೆ ತೊಂದರೆಯಾದಾಗ NDRFನಿಂದ ಕೊಡಬೇಕಾದ ಹಣದ ಬಗ್ಗೆ ಒಂದು ಮೀಟಿಂಗ್ ಮಾಡಲಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. 10 ಸಾರಿ ಹೋಗಿದ್ವಿ, ಟೈಮ್ ಕೊಡಲಿಲ್ಲ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಒಂದ್ಸಲಿ ಹೋದಾಗ ಪ್ರಧಾನಮಂತ್ರಿಯವರು ಇವರು ಅಮಿತ್ ಶಾ ಅವರು ಟೈಮ್ ಕೊಟ್ಟರು ಸಹ ಚುನಾವಣೆ ಡಿಕ್ಲೇರ್ ಆಗೋವರೆಗೂ ಒಂದು ಮೀಟಿಂಗ್ ಮಾಡಲಿಲ್ಲ. ನೀವು ಎಲ್ಲರೂ ತೋರಿಸಿದ್ದೀರಾ, ಆದರೆ ಕ್ರಮಬದ್ಧವಾಗಿ ತೋರ್ಸೋಕ್ಕಾಗಲಿಲ್ಲ. ಜನ ಈ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ತೊಂದರೆ ಆದರೆ ಅದಕ್ಕೆ NDRFನಲ್ಲಿ ಕೊಡಬೇಕಾದಂಥ ಹಣ ಒಂದು ಮೀಟಿಂಗ್ ಮಾಡಲಿಲ್ಲ. 500 ಕೋಟಿ ಕೊಡಲಿ, 100 ಕೋಟಿ ಕೊಡಲಿ, ಅಟ್ಲೀಸ್ಟ್ ಕರ್ನಾಟಕದಿಂದ ಒಂದು ಪ್ರಪೋಸಲ್ ಬಂದಿದೆ. ಅದು ಏನು ಎಂಥ ಪ್ರಪೋಸಲು? ನಾವು ಕೊಟ್ಟಿದ್ದ ಪ್ರಪೋಸಲು ಅವರೇ ಕಳಿಸೋರೆ. ಇಡೀ ರಾಷ್ಟ್ರದಲ್ಲಿ ಯಾವುದೇ ಡ್ರಾಫ್ಟಿಂದ ಪ್ರಪೋಸಲ್ ಬಂದರೂ ಕರ್ನಾಟಕ ಮಾದರಿ ಕೊಡಿ ಅಂತ ಹೇಳೋದು ರೈಟಿಂಗ್ನಲ್ಲಿ. ಅಷ್ಟು ಪರ್ಫೆಕ್ಟಾಗಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರು ತಯಾರು ಮಾಡಿ, ಕೃಷಿ ಇಲಾಖೆಯವರು ತಯಾರು ಮಾಡಿ ಕೊಟ್ಟಿರ್ತಕ್ಕಂಥ ಪ್ರಪೋಸಲು. ಆ ಪ್ರಪೋಸಲ್ನ ಕೇಂದ್ರ ಸರ್ಕಾರ ಟೀಮ್ ಬಂದು ಸ್ಟಡಿ ಮಾಡಿ ವಾಪಸ್ ಕೊಟ್ಟರು. ಅಷ್ಟು ಕೊಟ್ಟರು ಸೊ ಅವರು ಒಂದು ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ, ಮೀಟಿಂಗೇ ಮಾಡಲಿಲ್ಲ.
ಅವ್ರಿಗೆ ಕರ್ನಾಟಕ ಏನು ಹೇಳಬೇಕಾಯಿತು? ಧಿಕ್ಕರಿಸ್ಬೇಕಾಯ್ತಲ್ಲ, ತಿರಸ್ಕರಿಸ್ಬೇಕಾಗಿತ್ತಲ್ಲ. ನೀವು ಅವರು ಸರಿಯಾದ ರೀತಿಯಲ್ಲಿ ಹೇಳಿಲ್ಲ, ನಾವು ಹೇಳಿ ಬಾಯಿ ಪಡ್ಕೊಂಡು ಸಾಕಾಗಿ ಸುಮ್ಮನಾಯಿತು. ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಪರಿಸ್ಥಿತಿ ಬಂತು. ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ 3,454 ಕೋಟಿ ದುಡ್ಡು ತಂದು ಅದನ್ನು NDRF ಗೈಡ್ಲೈನ್ಸ್ ಇದೆ, ಅದರ ಪ್ರಕಾರ ಎಲ್ರಿಗೂ ಕೊಟ್ಟಿದ್ದೀವಿ. ಸೊ ಗೈಡ್ಲೈನ್ಸ್ ಮೀರಿ ಕೊಡೋವಂಥ ಪರಿಸ್ಥಿತಿ ಕೇಂದ್ರ ಸರ್ಕಾರನೇ ತೀರ್ಮಾನ ಮಾಡಬೇಕಾಗತ್ತೆ. ಇದು ಒಕ್ಕೂಟದ ವ್ಯವಸ್ಥೆ. ನಮ್ಮ ಸರ್ಕಾರದ ತೀರ್ಮಾನ ನಾವು ಮಾಡ್ತೀವಿ, ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ತಗೊಳ್ಳೋವಂಥ ತೀರ್ಮಾನ ಅವರೇ ತಗೋಬೇಕು. ಆ ರೀತಿ ಎಲ್ಲ ಪರಿಹಾರ DBTನಲ್ಲಿದೆ, ಡೈರೆಕ್ಟಾಗಿ ಅಕೌಂಟ್ಗೆ ಹೋಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಪೆನ್ಷನ್ ಇರ್ಬೋದು, ಕೃಷಿ ಇಲಾಖೆಯಲ್ಲಿ ಕಾರ್ಯಕ್ರಮ ಇರ್ಬೋದು, ಸಮಾಜ ಇಲಾಖೆ ಕಾರ್ಯಕ್ರಮ ಇರ್ಬೋದು, 5 ಗ್ಯಾರಂಟಿ ಇರ್ಬೋದು, ಈ ಥರದ ಡ್ರಾಟಿಂದ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಯಾರೇ ಮಧ್ಯವರ್ತಿಗಳು ಲಂಚ ತಗೊಳ್ತಕ್ಕಂಥ ಪರಿಸ್ಥಿತಿನೇ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರ ಅಕೌಂಟ್ಗೆ ಹೋಗುವಂಥ ವ್ಯವಸ್ಥೆ ಇದೆ. FID ಅಂತೇಳಿ ಹೊಸ್ದಾಗಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಅದರಿಂದ ಎಲ್ರಿಗೂ ಮನೆಗೆ ದುಡ್ಡು ಬರುತ್ತೆ. ಅಂಥ ಒಂದು ಕಾರ್ಯಕ್ರಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇವತ್ತಿನ ಕಾಂಗ್ರೆಸ್ ಕೊಟ್ಟಿರೋದು. ಸೊ ಜನ ಅರ್ಥ ಮಾಡ್ಕೋತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಬದ್ಧತೆ ಜನರ ಪರವಾಗಿದ್ದೀವಿ, ನಮ್ಮ ಬದ್ಧತೆ ರೈತರ ಪರವಾಗಿದ್ದೀವಿ. ಅವ್ರು ಅರ್ಥ ಮಾಡ್ಕೋತಾರೋ ಬಿಡ್ತಾರೋ, ನಾವು ಅದನ್ನು ಕ್ವಶನ್ ಮಾಡೋವಂಥ ನಾವಲ್ಲ. ಒಂದೇ ರಾತ್ರಿ 2 ಮನೆಗಳಲ್ಲಿ ಕಳ್ಳತನ ಹಾಗೂ 4 ಮನೆಗಳಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ ನಡೆಸಿದ ಕದಿಮರು ತಡರಾತ್ರಿ ಮುಸುಕು ಧರಿಸಿ ಮತ್ತೆ ಕಳ್ಳತನಕ್ಕೆ ಯತ್ನಿಸಿರುವ ಘಟನೆ ನಡೆದಿದೆ. ಚನ್ನರಾಯ ಪಟ್ಟಣದ ಗಾಯತ್ರಿ ಬಡಾವಣೆ, ಅಮರಾವತಿ ಬಡಾವಣೆ, ಅಕ್ಷರ ಶಾಲೆಯ ಸುತ್ತಮುತ್ತ ಶುಕ್ರವಾರ ರಾತ್ರಿ 2 ಮನೆಗಳಲ್ಲಿ ಕದಿಮರು ಕಳ್ಳತನ ಮಾಡಿ ಚಿನ್ನಾಭರಣ, ನಗದು ದೋಚಿದ್ದರು. 4 ಮನೆಗಳಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದ ಕಳ್ಳರು ಮತ್ತೆ ಅಮರಾವತಿ ಬಡಾವಣೆ ಮನೆಗಳ ಎದುರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಹೊಂಚು ಹಾಕಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪದೇ ಪದೇ ಮುಸುಕುದಾರಿಗಳ ಓಡಾಟ ಹೆಚ್ಚಿದ್ದು, ಸೂಕ್ತ ಗಸ್ತು ಹಾಗೂ ಭದ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ಈಗ ಜಾಹೀರಾತು. ಭೀಮಾ ಹಾಸನ ಭವ್ಯವಾದ ಹೊಸ ರೂಪವನ್ನು ಪಡೆಯುತ್ತಿದೆ. ಅಕ್ಟೋಬರ್ 4ರಿಂದ 6ರವರೆಗೆ ಉದ್ಘಾಟನಾ ಕೊಡುಗೆಗಳೊಂದಿಗೆ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಚಾರ್ಜಸ್ ಮೇಲೆ ಪಡೆಯಿರಿ ಶೇಕಡಾ 70ರವರೆಗೆ ರಿಯಾಯಿತಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ₹7,000 ರಿಯಾಯಿತಿ ಮತ್ತು 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಮತ್ತು ಹಳೆಯ ಚಿನ್ನದ ಪ್ರತಿ ಗ್ರಾಂ ವಿನಿಮಯದ ಮೇಲೆ ಪಡೆಯಿರಿ ₹100 ಅಧಿಕ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ ಪ್ರತಿದಿನ 2 ಏಪ್ರಿಲಿಯ ಸ್ಕೂಟರ್ಗಳನ್ನು ಗೆಲ್ಲಿರಿ. ಇಂದೇ ಖರೀದಿಸಿ, ಷರತ್ತುಗಳು ಅನ್ವಯ. ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಸುಸ್ತಾಗಿದೆಯಾ? ನೋ ವರೀಸ್, whitegold.moneyಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ. ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು. ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ? ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನೂ ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ. ಆಗ ಸ್ವಲ್ಪ ಚಿನ್ನ ಮಾರಬೇಕಾಗಿ ಬಂತು. ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ, ಅದೇ ಮುಖ್ಯ ತಾನೇ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇಂಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಸುಂದರ ತಾಣ, ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು 92.5 ಹಾಲ್ಮಾರ್ಕ್ನಲ್ಲಿ ದೊರೆಯುತ್ತದೆ. ACPL ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು. ಉತ್ತಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ. ಆಂಟಿಕ್ ಜುಮ್ಕೀಸ್, ಎಮರೈಟ್ ವಸ್ತುಗಳು, ACPL ಪ್ರಾಡಕ್ಟ್ಗಳು, ದೇವರ ವಿಗ್ರಹಗಳು, ಬೆಳ್ಳಿ ತಟ್ಟೆ, ಬೆಳ್ಳಿಯ ದೀಪಗಳು, ಬೆಳ್ಳಿಯ ಚೈನ್ಗಳು, ಉಂಗುರಗಳು, ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ. ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ದೊರೆಯುತ್ತವೆ. ಬೆಳ್ಳಿ ವಸ್ತುಗಳ ಖರೀದಿಗೆ ಸಂಪರ್ಕಿಸಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಚೌಕ್, ದೇವಿಗೆರೆ ಸರ್ಕಲ್, ಹಾಸನ. ಮೊಬೈಲ್ ನಂಬರ್ 9060133333 ಮತ್ತು 7019826466. ದಿ ಕನ್ಸ್, ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು: ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅಮೂಲ್ಯವಾದ ಮಾಂಗಲ್ಯ ಸರಗಳು, ಓಲೆಗಳು, ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ.
ಸಿಲ್ವರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ. ದಿ ಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್, ಶುಭಾ ಸ್ಕ್ವೇರ್, ಬಿಎಂ ರೋಡ್, ಹಾಸನ. ಫೋನ್ ನಂಬರ್ 9008299560 ಮತ್ತು 08172452590. ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕಾನ್ಸ್. ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್. ಮೋರ್ ಸೂಪರ್ ಮಾರ್ಕೆಟ್, ನಿಮ್ಮ ಉಳಿತಾಯ ಇಲ್ಲಿದೆ. ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. ದಿನಸಿ ಪದಾರ್ಥಗಳು, ಡ್ರೈ ಫ್ರೂಟ್ಸ್, ತಾಜಾ ಹಣ್ಣು ಮತ್ತು ತರಕಾರಿಗಳು, ಸ್ನಾಕ್ಸ್, ಬಿಸ್ಕೆಟ್, ಎಲ್ಲ ರೀತಿಯ ಡಿಟರ್ಜೆಂಟ್ ವಸ್ತುಗಳು, ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ. ಎಲ್ಲ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. 1 ಕೆಜಿ ಸಕ್ಕರೆಗೆ 15 ರು ಕಡಿತ. ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ, ದ್ರಾಕ್ಷಿ, ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿ 800 ರೂಪಾಯಿ ಡಿಸ್ಕೌಂಟ್. ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ 199 ಪಾವತಿಸಿ ಮೋರ್ ಮೆಂಬರ್ಶಿಪ್ ಪಡೆಯಿರಿ. ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ. ಈಗ ಮೋರ್ನಲ್ಲಿ 100ಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ. 1599 ರು ಮೇಲ್ಪಟ್ಟ ಖರೀದಿಗೆ 2 ಕಂಟೈನರ್ ಉಚಿತ. ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ. ಮೌಂಟ್ ಸೂಪರ್ ಮಾರ್ಕೆಟ್, ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್, ಮಿನಿ ವಿಧಾನಸೌಧ ರಸ್ತೆ, ಕುವೆಂಪು ನಗರ, ಹಾಸನ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ಮಹಿಳೆಯ ಆರೋಗ್ಯದ ಮಹತ್ವವನ್ನು ಎತ್ತಿ ಹಿಡಿದು ಅದರ ಮುಖಾಂತರ ಒಂದು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋಣ ಎಂದು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸೌಮ್ಯಮಣಿ ತಿಳಿಸಿದರು. ರೋಟರಿ ಹಾಫ್ ಹಾಸನ, ಮಿಡ್ ಟೌನ್ ರೋಟರಿ ಕ್ಲಬ್ ಹಾಫ್ ನಂದಿನಿ ಬೆಂಗಳೂರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ, ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಮೆನ್ಸ್ಟ್ರುವಲ್ ಕಪ್ ವಿತರಣೆ ಹಾಗೂ ಋತುಸ್ರಾವ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ನಾವು ಇವತ್ತು 20ನೇ ಶತಮಾನದಲ್ಲಿ ಇದ್ದರೂ ಋತುಸ್ರಾವದ ಬಗ್ಗೆ ಕದ್ದು ಮುಚ್ಚಿ ಮಾತನಾಡುವ ಪರಿಸ್ಥಿತಿಯಲ್ಲಿ ಇದ್ದೇವೆ. ಆದರೆ ಇವತ್ತಿನ ಮಹಿಳೆಯ ಆರೋಗ್ಯದ ದೃಷ್ಟಿಯಿಂದ ಸ್ಯಾನಿಟರಿ ಪ್ಯಾಡ್ ಬಳಕೆ ಮಾಡುವುದರ ಬದಲು ಮೆನ್ಸ್ಟ್ರುವಲ್ ಕಪ್ ಬಳಸಿದರೆ ಉತ್ತಮ ಎಂದು ಹೇಳಿದರು. ಕಾರ್ಯಕ್ರಮ ತುಂಬಾ ಒಂದು ಅರ್ಥಪೂರ್ಣವಾದ, ಉಪಯುಕ್ತವಾದ ಕಾರ್ಯಕ್ರಮ. ನಾವು ಇಂದು 21ನೇ ಶತಮಾನದಲ್ಲಿ ಇದ್ರೂ ಸಹ ಹೆಣ್ಣಾಗಿಯೇ ನಾವು ಇನ್ನ ಹುಟ್ಟಿನ ಬಗ್ಗೆ ಒಂದು ಗುಟ್ಟಾಗಿ ಮಾತಾಡ್ತಾ ಇರುವಂತ ಸಮಯದಲ್ಲಿ ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಅವರು ಜಂಟಿಯಾಗಿ ಮಾಡ್ತಾ ಇರೋ ಉದ್ದೇಶ ಮಹಿಳೆಯ ಆರೋಗ್ಯದ ಮಹತ್ವವನ್ನು ಎತ್ತಿ ಹಿಡಿದು ಅದರ ಮುಖಾಂತರ ಒಂದು ಸ್ವಸ್ಥ ಸದೃಢ ಸಮಾಜವನ್ನ ಕಟ್ಟೋಣ ಅಂತ ಬಂದಿದ್ದಾರೆ. ಅವರಿಬ್ಬರಿಗೂ ಒಂದು ದೊಡ್ಡ 21ನೇ ಶತಮಾನದ ಹೆಣ್ಣು ಪ್ರತಿ ಕ್ಷೇತ್ರದಲ್ಲೂ ಸಹ ಒಂಥರ ಮೇಲೆ ಮೇಲೆ ಹೋಗ್ತಾ ಇದ್ದಾಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನಂತ ಹೇಳಿದ್ರೆ ಮನೆ ಕೆಲಸ ಮುಗಿಸಿ ನಾವು ನಮ್ಮ ಒಂದು ಉದ್ಯೋಗದ ಕೆಲಸವನ್ನು ಮುಗಿಸಿ ಸಂಜೆ ಮತ್ತೆ ವಾಪಸ್ ಬಂದ್ಮೇಲೆ ಈ ಒಂದು ಒತ್ತಡಮಯ ಬದುಕಿನಲ್ಲಿ ಮಹಿಳೆ ತನ್ನ ಆರೋಗ್ಯದ ಬಗ್ಗೆ ನಾನು ಹೆಚ್ಚು ಗಮನವನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆ ಒಂದು ದೃಷ್ಟಿಯಲ್ಲಿ ಏನಂತ ಹೇಳಿದ್ರೆ ನಮ್ಮ ಓವರ್ ಆಲ್ ಆರೋಗ್ಯದ ಜೊತೆಗೆ ಒಂದು ಮೆನ್ಸ್ಟ್ರುವಲ್ ಹೈಜೀನ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾದದ್ದು.
ಅದರಲ್ಲಿ ನಾವು ತುಂಬಾ ಚಿಕ್ಕಂದಿನಿಂದಲೇ ಮೊದಲಿಂದಾಗಿ ನಾವು ಸೀರೆಯನ್ನ ನಮ್ಮ ಅಜ್ಜಿನೀರು ಉಪಯೋಗಿಸ್ತಾ ಇದ್ರು. ಅದನ್ನ ಕಟ್ ಮಾಡ್ಬಿಟ್ಟು ಚೆನ್ನಾಗಿ ಹೋಗ್ತು ಒಣಗಿಸ್ಬಿಟ್ಟು ಅದನ್ನ ಹಾಕೊಂಡು ಇದು ಮಾಡ್ತಾ ಇದ್ವಿ. ಅದು ತುಂಬಾ ಒಳ್ಳೇದಿತ್ತು. ಆದ್ರೆ ಇವಾಗ ಏನಂದ್ರೆ ಕಾಂಕ್ರೀಟ್ ಜಾಗ, ಎಲ್ಲೂ ಒಣಗಾಕಕ್ಕೆ ಜಾಗನೇ ಇರಲ್ಲ ಬಟ್ಟೆ ಹೋಗಿದ್ರೆ. ಹಾಗಾಗಿ ನಾವೇನಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಡೌನ್ ಆದ್ವಿ. ಏನಂತ ಹೇಳಿದ್ರೆ ಈಗ ಮೆನಿಸ್ಟ್ರಿಯಲ್ ಪ್ಯಾಡ್ ನ ಯೂಸ್ ಮಾಡ್ತಾ ಇರ್ತಾರೆ. ನೀವು ನೋಡಿರ್ಬೋದು, ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಲೇಯರ್ ಇರುತ್ತೆ. ಅದನ್ನ ನೀವು ಒಂದ್ಸಲ ಸುಟ್ಟು ನೋಡಿ. ಹೊರಗಡೆ ಈಗ ಕಾರ್ ಟೈರ್ ಎಲ್ಲ ಇದೆಯಲ್ಲ, ಅದನ್ನ ನಾವು ಸುಟ್ರೆ ಯಾವ ರೀತಿ ವಾಸನೆ ಬರುತ್ತಲ್ಲ ಆ ತರದ ಸ್ಮೆಲ್ ಬರ್ತಾ ಇರುತ್ತೆ. ಅಂದ್ರೆ ಅದು ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಆಗ್ತಾ ಇದೆಯಲ್ಲ, ಅದರಿಂದ ಉತ್ಪತ್ತಿ ಆಗ್ತಕ್ಕಂತ ಒಂದು ಕೆಮಿಕಲ್ಸ್ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಒಳ್ಳೆಯದಲ್ಲ. ಕಾರ್ಯಕ್ರಮದಲ್ಲಿ ಮಂಜುನಾಥ್, ಅಧ್ಯಕ್ಷರು, ರೋಟರಿ ಕ್ಲಬ್ ಆಫ್ ನಂದಿನಿ ಬೆಂಗಳೂರು, ಶ್ರೀಮತಿ ಕೆಸಿ ಜ್ಯೋತಿಲಕ್ಷ್ಮಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಶಿಶು ಅಭಿವೃದ್ಧಿ ಯೋಜನೆ ಹಾಸನ, ಡಾಕ್ಟರ್ ಎ ಸಾವಿತ್ರಿ, ಶ್ರೀಮತಿ ಕೆಟಿ ಜಯಶ್ರೀ, ನಿರ್ದೇಶಕರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ, ಡಾಕ್ಟರ್ ತೇಜಸ್ವಿ, ಅಧ್ಯಕ್ಷರು, ರೋಟರಿ ಕ್ಲಬ್ ಹಾಸನ, ವೆಂಕಟೇಶ್, ಕಾರ್ಯದರ್ಶಿ, ರೋಟರಿ ಕ್ಲಬ್ ಆಫ್ ಹಾಸನ, ಮಿಡ್ ಟೌನ್ ಹಾಜರಿದ್ದರು. ವಿದ್ಯಾರ್ಥಿಗಳಲ್ಲಿರುವ ಸ್ಫೂರ್ತಿಯನ್ನ ಯಾರು ಕೂಡ ಎಚ್ಚರಿಸದೆ ನಮ್ಮನ್ನು ನಾವೇ ಎಚ್ಚರಿಸಿಕೊಳ್ಳುವ ಗುಣ ಬೆಳೆಸಿಕೊಂಡರೆ ಹೆಚ್ಚಿನ ಸಾಧನೆ ಮಾಡುವ ಅವಕಾಶ ಹೆಚ್ಚು ಸಿಗುತ್ತದೆ ಎಂದು ಭಾರತ ಮತ್ತು ಪ್ರಚಾರ ಸಚಿವಾಲಯ ಮೈಸೂರಿನ ಕ್ಷೇತ್ರ ಪ್ರಚಾರ ಅಧಿಕಾರಿ ಎಸ್ ಟಿ ಶ್ರುತಿ ಹೇಳಿದರು. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾ ದೇವಾಂಗ ನೌಕರರ ಸಂಘ ಹಾಗೂ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ದೇವಾಂಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಿವೃತ್ತ ದೇವಾಂಗ ನೌಕರರಿಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ದೇವಾಂಗ ನೌಕರರ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಒಂದು ಸ್ಫೂರ್ತಿ ಎಂಬುದು ಇರಬೇಕು. ಅದನ್ನು ಆವಾಗವಾಗ ತಂದೆ ತಾಯಿ, ಸ್ನೇಹಿತರು, ಅಕ್ಕ ತಂಗಿ ಯಾರು ಕೂಡ ಎಚ್ಚರಿಸದೆ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಬೇಕು. ನಿಮ್ಮ ಚಿನ್ನದಂಥ ಸಮಯವನ್ನು ನೀವೇ ಸೆಟ್ ಮಾಡಿಕೊಳ್ಳಬೇಕು. ನಮಗಿಂತ ಹೆಚ್ಚಿನ ಸಾಧನೆ ಮಾಡುವ ಅವಕಾಶ ಈಗಿನ ಮಕ್ಕಳಲ್ಲಿ ಇದೆ ಎಂದು ಸಲಹೆ ನೀಡಿದರು. ಕಾಲ್ ಮಾಡಿಬಿಟ್ರೆ ಆ ಸ್ಫೂರ್ತಿ ಎಲ್ಲ ಮುಗ್ದೋಗುತ್ತೆ, ಫನ್ಗೆ ಟರ್ನ್ ಆಗುತ್ತೆ. ಬಟ್ ಅವಾಗ ನಿಮ್ಮನ್ನ ನಿಮ್ಮ ತಂದೆ ತಾಯಿ ಎಚ್ಚರಿಸಬಾರ್ದು, ನಿಮ್ಮ ಫ್ರೆಂಡ್ಸ್ ಎಚ್ಚರಿಸಬಾರ್ದು, ಅಥವಾ ನಿಮ್ಮ ಅಕ್ಕ ತಂಗಿ ಯಾರು ಎಚ್ಚರಿಸಬಾರ್ದು. ನಿಮ್ಮನ್ನ ನೀವು ಎಚ್ಚರಿಸ್ಕೊಳ್ಬೇಕು. ನನಗೆ ಇದು ಮುಖ್ಯ. ಹಾಗಂತ ಹೇಳಿ ನೀವೇನು ಊಟ ಮಾಡಬೇಡಿ, ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ಬೇಡಿ, ಅಥವಾ ಮೊಬೈಲ್ ನೋಡಬೇಡಿ, ಇದು ಯಾವುದೂ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಪ್ರಯಾರಿಟಿನ ನೀವು ಸೆಟ್ ಮಾಡ್ಕೋಬೇಕು, ನಿಮ್ಮ ಗೋಲನ್ನು ನೀವು ಸೆಟ್ ಮಾಡ್ಕೋಬೇಕು. ಈಗ ನಾನು ಇಷ್ಟೆಲ್ಲ ಹಿಂದಿನ ಹೇಳಿದೆ, ಸಾಧನೆಯಲ್ಲಿ ಎಲ್ಲರೂ ಯಾರಿಗಿಂತ ಏನು ಕಮ್ಮಿ ಅಲ್ಲ. ಈ ಸಿಸ್ಟಮಲ್ಲಿ ನಾನು ತುಂಬ ಚಿಕ್ಕವಳು ಇವತ್ತಿಲ್ಲಿ ಕೂತಿದ್ದೀನಿ. ಆದರೆ ಇವರೆಲ್ಲರೂ ನನಗಿಂತ ಇನ್ನೂ ಕಷ್ಟಪಟ್ಟಿರ್ತಾರೆ. ಆಗಿನ ಕಾಲದ ಬಡತನ ನೋಡಿರ್ತಾರೆ, ಅವಮಾನ ನೋಡಿರ್ತಾರೆ, ಹಸಿವು ನೋಡಿರ್ತಾರೆ, ಎಲ್ಲಾನು ಮೆಟ್ಟಿ ನಿಂತು ಇವತ್ತು ಈ ಸ್ಥಾನಕ್ಕೆ ಇರ್ತಾರೆ. ಇವರೆಲ್ಲರೂ ಒಂದಿನ ಇಲ್ಲಿದ್ದವರು ಇವತ್ತು ಇಲ್ಲಿ ಬಂದಿದ್ದಾರೆ. ನೀವೇ ಇವಾಗ ಯೋಚನೆ ಮಾಡಬೇಕು. ಯಾಕಂದ್ರೆ ಹೇಳಿದ್ರು ಮಂಜೇಶ್ ಸರ್ ಅವರು, ನಮ್ಮ ಸಮುದಾಯದಲ್ಲಿ ತುಂಬಾ ಜನ ಮಾರ್ಕ್ಸ್ ತೆಗಿಯೋರು, ಸಾಧನೆ ಮಾಡಿದವರೆಲ್ಲ ನಾನಾಗಿ ನೋಡ್ತಿಲ್ಲ, ಇತ್ತೀಚೆಗೆ ಬರ್ತಾ ಇದ್ದೀರಾ ಅಂತ. ಸೊ ನಮಗಿಂತನೂ ಹೆಚ್ಚಿನ ಒಂದು ಸಾಧನೆಯನ್ನ ಮಾಡೋ ಅವಕಾಶ ನಿಮಗೆ ಈಗಿನ ಕಾಲದಲ್ಲಿದೆ. ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹ ದೇವಾಂಗ ನೌಕರರ ಸಂಘ ಅಥವಾ ದೇವಾಂಗ ಸಂಘ ಹಾಸನ ಜಿಲ್ಲೆಯು ನಿಮಗೆ ಕೊಡ್ತಾ ಇದೆ. ಅದನ್ನ ಸದ್ಬಳಕೆ ಮಾಡಿಕೊಂಡು ತಾವೆಲ್ಲರೂ ಮುಂದೊಂದು ದಿನ ಉತ್ತಮವಾದ ಸಾಧನೆಯನ್ನ ಮಾಡಬೇಕು ಅಂತ ನಾನು. ಕಾರ್ಯಕ್ರಮದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ನಿವೃತ್ತ ಜಂಟಿ ಆಯುಕ್ತರಾದ ಜಿಆರ್ ಮಂಜೇಶ್, ಜಿಲ್ಲಾ ದೇವಾಂಗ ನೌಕರರ ಸಂಘದ ಗೌರವಾಧ್ಯಕ್ಷ ಜಿಎಸ್ ಸತೀಶ್, ಅಧ್ಯಕ್ಷ ಬಿ ಸೋಮಶೇಖರ್, ಬಿಎನ್ ಯುವರಾಜು, ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ್, ಅಬಕಾರಿ ಇಲಾಖೆ ಉಪ ಆಯುಕ್ತ ಡಿ ನಾಗೇಶ್ ಕುಮಾರ್, ಡಾಕ್ಟರ್ ಹಾಲೇಶ್, ಡಾಕ್ಟರ್ ವಿಜಯ್, ಡಾಕ್ಟರ್ ರಾಜೇಶ್, ಡಾಕ್ಟರ್ ಸುಹಾಸ್, ಲೋಕೇಶ್, ಎಸ್ ವಸಂತ್ ಕುಮಾರ್, ಜಲೇಂದ್ರ, ಎಎಸ್ ಮಂಜುನಾಥ್, ಡಿಎಚ್ ಉಮೇಶ್, ಮಲ್ಲೇಶ್, ಆರ್ಎಲ್ ದೇವರಾಜು ಇತರರು ಉಪಸ್ಥಿತರಿದ್ದರು. ನಾವು ಕೂಡ ಗೆದ್ದೇ ಬಂದಿರುವುದು, ನಮಗೂ ಮಾತನಾಡಲು ಅವಕಾಶ ಬೇಕು. ಪುರಸಭೆ ಆಡಳಿತ ಸಂಪೂರ್ಣ ವೈಫಲ್ಯವಾಗಿದೆ. ಇಲ್ಲಿನ ಅಧಿಕಾರಿಗಳು ಯಾವುದೇ ಅಭಿವೃದ್ಧಿ ಕೆಲಸ ಮಾಡುತ್ತಿಲ್ಲ ಎಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಸದಸ್ಯರ ನಡುವೆ ತೀವ್ರ ಮಾತಿನ ಚಟಾಪಟಿಗೆ ಪುರಸಭಾ ಸಾಮಾನ್ಯ ಸಭೆ ಕಾರಣವಾಯಿತು. ಪುರಸಭಾಧ್ಯಕ್ಷ ಎಆರ್ ಅಶೋಕ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಸದಸ್ಯ ಜಿ ಶಾಂತಕುಮಾರ್, ಕಳೆದ ಸಭೆಯಲ್ಲಿನ ಅನುಪಾತ ವರದಿ ನೀಡದೆ ಸಭೆ ಆರಂಭ ಬೇಡ, ನಗರೋತ್ಥಾನದ ಕಾಮಗಾರಿಗಳು ಅರೆಪರಿಯಾಗಿದೆ, ಈ ಬಗ್ಗೆ ನಮಗೆ ಮಾಹಿತಿ ಬೇಕು ಎಂದು ಪಟ್ಟು ಹಿಡಿದ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿದ ಸದಸ್ಯ ಜಗದೀಶ್, ಒಬ್ಬರೇ ಸದಸ್ಯರ ಕತೆ ಕೇಳಲು ಬಂದಿಲ್ಲ. ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರವಿದೆ, ಆದರೆ ನೀವುಗಳು ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಮಾತನಾಡುವ ಯಾವುದೇ ಅವಶ್ಯವಿಲ್ಲ ಎಂದ ಮಾತಿಗೆ ಇಬ್ಬರು ಸದಸ್ಯರ ನಡುವೆ ಮಾತಿನ ಸಮರ ಉಂಟಾದ ವೇಳೆ ಸದಸ್ಯರಾದ ಬಿ ಗಿರೀಶ್, ಸಿಎನ್ ದಾನಿ, ಶ್ರೀನಿವಾಸ್ ಮತ್ತು ರತ್ನ ಸತ್ಯನಾರಾಯಣ ಇನ್ನು ಮುಂತಾದ ಸದಸ್ಯರು ಶಾಸಕರ ಸಮ್ಮುಖದಲ್ಲಿ ತೀವ್ರ ಮಾತಿನ ಚಕಮಕಿ ಕಾರಣವಾಗಿ ಒಬ್ಬರಿಗೊಬ್ಬರು ಮಾತು ತಾರಕಕ್ಕೆ ಏರಿದ್ದನ್ನ ಗಮನಿಸಿದ ಎಚ್ಕೆ ಸುರೇಶ್ ಮತ್ತು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಪರಿಸ್ಥಿತಿ ತಿಳಿಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲವು ಸತ್ಯನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡುವುದು ಕಷ್ಟ ಆಗುತ್ತದೆ, ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದಿರಲು ನಿರ್ಧಾರ, ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ.
ಲಾಡ್ಜ್ನಲ್ಲಿ ನೇಣು ಬಿಗಿದುಕೊಂಡು ಶಿಕ್ಷಕ ಆತ್ಮಹತ್ಯೆ, ರಂಗಸ್ವಾಮಿ ಆತ್ಮಹತ್ಯೆಗೆ ಶರಣಾದ ಶಿಕ್ಷಕ. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿಕೊಂಡ ಬೆಂಕಿ, ಮನೆಯಲ್ಲಿದ್ದ ವಸ್ತುಗಳೆಲ್ಲ ಬೆಂಕಿಗಾಹುತಿ. ಹಾಸನ ನಗರ ಹೊಸ ಲೈನ್ ರಸ್ತೆಯಲ್ಲಿ ಘಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.